ಸೊ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನು ಒಂದು ಟ್ರಿಪ್ಪಿಗೆ ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಇವಾಗ ಸದ್ಯಕ್ಕೆ ಬಂದಿರೋದೇ ಗೋಲ್ಕೊಂಡ ಫೋರ್ಟ್ ಹೈದರಾಬಾದ್. ಇಲ್ಲಿ ರೈಟ್ ಸೈಡ್ ಟಿಕೆಟ್ ತೊಗೊಳ್ಬೇಕು. ಒಬ್ಬರಿಗೆ 25 ರೂಪೀಸ್ ಅಷ್ಟೇ ಟಿಕೆಟ್ ತೊಗೊಂಡು. ಇದು ಎಂಟ್ರೆನ್ಸ್. ಇಲ್ಲಿ ನೋಡಿ ರೈಟ್ ಸೈಡ್ ಎಂಟ್ರೆನ್ಸ್ 18 ಫೀಟ್ ಇದೆ ಹೈಟ್ ಡೋರಿಂದು. ಇದು ಮುಂದ್ಗಡೆ ವಾಲ್ ಕಟ್ಟಿರೋದು ವಿಶೇಷ ಏನಂದರೆ ಆ ಹೊರಗಿಂದ ಈ ಗೇಟ್ ಕಾಣಿಸಲ್ಲ, ಅದು ಅಡ್ಡಿ. ಆ ಗೇಟ್ ಡೈರೆಕ್ಟ್ ಬಂದು ಆನೆಗಳು ಬಂದು ಆ ಗೇಟ್ನ ಹಿಂಗೆ ಡೈರೆಕ್ಟ್ ಹೊಡಿಯೋಕ್ಕಾಗಲ್ಲ ಅಂತ ಈ ಅಡ್ಡ ಗೋಡೆ ಕಟ್ಟಿರೋದು ವಿಶೇಷತೆ. ಅದು ಗೈಡ್ಸ್ ಹೇಳಿರೋ ಪ್ರಕಾರ ನಾನು ಹೇಳ್ತಿರೋದು. ಹೀಗೆ ಫಸ್ಟ್ ಎಂಟ್ರೆನ್ಸಿಂದ ಹಿಂಗೆ ಒಳಗೆ ಬಂದರೆ ಇಲ್ಲಿ ವಿಶೇಷತೆ ಇದು ಬಂದುಬಿಟ್ಟು ಕ್ವೀನ್ ಎಲಿಜಬೆತ್ ಕೊಟ್ಟಿರೋ ತೋಪಿದು. ಬಟ್ ಅದು ಒರಿಜಿನಲ್ ಅಲ್ಲ, ಸುಮ್ಮನೆ ಒಂದು ರೆಪ್ಲಿಕಾ ಕೊಟ್ಟಿರೋದು. ಒಂದು ಹ್ಯಾಸ್ ಎ ಗಿಫ್ಟ್ ಆ ಟೈಮಿನ ರಾಜಗಳಿಗೆ. ಸೊ ಅದು ಹಂಗೆ ಆ ಥರ ಎಂಟ್ರೆನ್ಸಲ್ಲಿ ಇಟ್ಟಿದ್ದಾರೆ. ಈ ಜಾಗದ ವಿಶೇಷತೆ ಏನಂದರೆ ಅವ್ರು ನೋಡಿ ಒಬ್ಬರು ಕ್ಲಾಪ್ಸ್ ಹೊಡಿತಾರೆ. ಆ ಕ್ಲಾಪ್ಸ್ ಹೊಡೆದ್ರೆ ಆ ಮೇಲ್ಗಡೆ ಇರೋ ಫೋರ್ಟಲ್ಲಿ ಹತ್ತತ್ರ 400 ಮೀಟರ್ಸಿಗೆ ಎಕೋ ಕೇಳಿಸುತ್ತೆ. ಆ ಎಕೋ ಏನಕ್ಕೆ ಕೇಳಿಸುತ್ತೆ ಅಂದರೆ ಸಂದೇಶವನ್ನು ಕಳಿಸೋದು ಇವರು ಇಲ್ಲಿಂದ. ಅದೇ ಇಲ್ಲಿನ ವಿಶೇಷತೆ. ಎಂಟ್ರೆನ್ಸ್ ಬಂದ ತಕ್ಷಣವೇ ಅದಿದೆ. ಅದರದ್ದು ಸೈನ್ ಇರಾನಿ ಆರ್ಕಿಟೆಕ್ಚರ್ಸ್ ಅದು ಕಟ್ಟಿರೋದಂತೆ. ಆ ಇರಾನಿ ಆರ್ಕಿಟೆಕ್ಚರ್ಸ್ ಆ ಟೈಪ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಆ ಟೆರೆಸ್ ಮೇಲೆ ಒಂದೇನೋ ಕಲ್ ಥರ ಇದೆ, ಅದೇ ರಿಫ್ಲೆಕ್ಷನ್ ಅದರದ್ದು. ನಾನು ಕ್ಲಾಪ್ಸ್ ಹೊಡೆದು ಚೆಕ್ ಮಾಡಿದೆ, ಅದು ವರ್ಕ್ ಆಗುತ್ತೆ, ಎಕೋ ಹೊಡಿಯುತ್ತೆ ಹತ್ತತ್ರ. ಇಲ್ಲಿಂದ ಮತ್ತೆ ಇದು ಟೋಟಲ್ 5 ಲೇಯರ್ಸಲ್ಲಿದೆ ಗೋಲ್ಕೊಂಡ ಫೋರ್ಟು. ಅದರಲ್ಲಿ ಟಾಪ್ ಲೇಯರ್ ಇಲ್ಲಿ ಇರೋದೇ ನಮ್ಮ ರಾಜರು ಆ ಟೈಮಲ್ಲಿ ಇರ್ತಿದ್ದು. ಇವೆಲ್ಲ ಸೈನಿಕರುಗಳಿಗೂ ಹಾಲ್ಟಿಂಗ್ ಇತ್ತು ಇಲ್ಲೆಲ್ಲ ಈ ಪ್ಲೇಸಲ್ಲಿ. ಅದಕ್ಕೆ ಇಷ್ಟು ದೊಡ್ಡ ಕೋಟೆ ಕಟ್ಟಿರೋದು. ಈ ಗೋಲ್ಕೊಂಡ ಫೋರ್ಟಿಗೆ ಯಾವುದೇ ತರಹ ಫೌಂಡೇಶನ್ ಇಲ್ಲ, ಎಲ್ಲ ಮೇಲಿಂದ ಕಟ್ಕೊಂಡು ಬಂದಿರೋದು. ಬೆಟ್ಟ ಮೇಲಿಂದ ಕೆತ್ಕೊಂಡು ಕಲ್ಗಳನ್ನ ಹೊಡ್ಕೊಂಡು ಆ ಕಲ್ಗಳನ್ನ ಯೂಸ್ ಮಾಡ್ಕೊಂಡು ಇವರು ಫೋರ್ಟನ್ನ ಕಟ್ಕೊಂಡು ಬಂದಿರೋದು. 5 ಲೇಯರ್ಸ್ ಆಗಿ ಕಟ್ಕೊಂಡು ಬಂದಿದ್ದಾರೆ. ಮೇಲಿಂದ ಸ್ಟಾರ್ಟ್ ಆಗಿ ಇದು ಕೆಳಗವರೆಗೂ ಬಂದಿದೆ ಈ ಫೋರ್ಟು. ಇದಕ್ಕೆ ಇನ್ನೊಂದು ವಿಶೇಷತೆ, ಇದಕ್ಕೆ ಯಾವುದೇ ಥರದ ಫೌಂಡೇಶನ್, ನಾವು ಈಗ ಮನೆಗಳು ಕಟ್ಬೇಕಂದ್ರೆ ಫೌಂಡೇಶನ್ ಹಾಕ್ತೀವಿ, ಅವಾಗ ಫೌಂಡೇಶನ್ ಏನು ಯೂಸ್ ಮಾಡಿಲ್ಲ, ಏನಿದ್ರೂ ಹಂಗೆ ಕಟ್ಕೊಂಡು ಬಂದಿರೋದು. ಎಲ್ಲ ಕಲ್ಲು ಆ ಟೈಮಲ್ಲಿ ಅಷ್ಟು ದಪ್ಪ ಕಲ್ಲು ಯೂಸ್ ಮಾಡ್ತಿದ್ರು. ಹಂಗೆ ಜನ ಆ ಟೈಮಲ್ಲಿ ಹಂಗೆ ತಿಂತಿದ್ರು, ಅಷ್ಟು ದಷ್ಟಪುಷ್ಟರಿದ್ರು. ಅಷ್ಟು ಕಲ್ಲುಗಳನ್ನ ಎತ್ತಿ ಈ ಥರ ಕಟ್ಟಬೇಕಂದ್ರೆ ಸುಮ್ಮನೆ ಅಲ್ಲ. ಇದು 1581 ಸ್ಟಾರ್ಟ್ ಮಾಡಿರೋದು ಕಟ್ಟೋಕ್ಕೆ. ಹತ್ತತ್ರ 62 ಇಯರ್ಸ್ ಕಟ್ಟಿದ್ದಾರೆ. 62 ಇಯರ್ಸ್ ಅಂದರೆ ಲೇಯರ್. ಆಗ ಡೈನಾಸ್ಟಿಗಳು ಮುಂದೆ ಹೋದಂಗೆ, ರಾಜರು ಚೇಂಜ್ ಆದಂಗೆಲ್ಲ ಅಲ್ಪ ಸ್ವಲ್ಪ ಕಟ್ಕೊಂಡು ಇಷ್ಟು ದೊಡ್ಡ ಒಂದು ಗೋಲ್ಕೊಂಡ ಫೋರ್ಟ್ನ ತಯಾರಿಸಿದ್ದಾರೆ. ಹಾಗೆ ಇದು ನೋಡ್ತಿದ್ರಲ್ಲ, ಇದು ಒಂದು ಕನೆಕ್ಷನ್. ಆ ಕಡೆ ಈ ಕಡೆ ರೈಟ್ ಸೈಡಿಗೆ ಒಂದಿದೆ, ಲೆಫ್ಟ್ ಸೈಡಿಗೆ ಒಂದಿದೆ. ಆ ಕನೆಕ್ಷನ್ನು ರಾಜರುಗಳು ಇಲ್ಲ ಗೆಸ್ಟ್ ಯಾರನ್ನ ಬಂದರೆ ಡ್ರಮ್ ಸೆಟ್ ಹೊಡೆಯೋಕ್ಕೆ ಹ್ಯಾಸ್ ಎ ಸ್ಟೇಜಲ್ಲಿ ನೋಡ್ತಿರಲ್ಲ, ಅದು ಇಲ್ಲಿದ್ದಿತ್ತು. ಏನಾನ ಪ್ರೋಗ್ರಾಮ್ಸ್ ಇದ್ದರೆ ಕುಣಿಯೋಕ್ಕೆ ಇಂದ್ರಾಮತಿ ಮತ್ತು ಚಂದ್ರಮತಿ ಅಂತ ಇಬ್ಬರು ಇದ್ದರು ಆ ಟೈಮಲ್ಲಿ. ಅವ್ರದ್ದು ಇದರಲ್ಲಿ ಕೇಳಿ ಬಂದಿದ್ದೆ, ಅಲ್ಲಿ ನೇಮ್ ಇತ್ತು ಬರೆದಿರೋದು. ಸೊ ಡ್ಯಾನ್ಸ್ ಮಾಡೋಕ್ಕೆ, ಸಿಂಗಿಂಗ್ ಮಾಡೋಕ್ಕೆ ಆ ಟೈಮಲ್ಲಿ, ಡೋಲ್ ಹೊಡಿಯೋಕ್ಕೆ ಎಂಟ್ರೆನ್ಸಿಗೆ ಈ ಜಾಗ ಇದ್ದಿದ್ದು. ಈಗ ಅದು ಡೆಸ್ಟ್ರಾಯ್ ಆಗಿದೆ. ಬರೀ ಈ ಪೋರ್ಷನ್ ಇದೆ, ಮೇಲ್ಗಡೆ ಪೋರ್ಷನ್ ಇಲ್ಲ. ವಾಲ್ಗಳಂತೂ ಹಂಗೆ ಇದ್ದಾವೆ. ಆ ಜಾಯಿಂಟ್ಸ್ ಮೇಲ್ಗಡೆ ನೋಡ್ಬೋದು, ಅದು ಸೈಡಿಗೆ ಆ ಕಡೆ ಮತ್ತು ಈ ಕಡೆ ಅದು ಕನೆಕ್ಷನ್ ಇದ್ದಿದ್ದನ್ನ ಪಿಲ್ಲರ್ ಥರ, ಬೀಮ್ ಥರ. ಈಗ ಆ ಬೀಮ್ ಅಲ್ಲಿಲ್ಲ, ಸದ್ಯಕ್ಕೆ ಡೆಸ್ಟ್ರಾಯ್ ಆಗಿದೆ. ನೀವೇನಾದರೂ ಗೋಲ್ಕೊಂಡ ಫೋರ್ಟ್ ನೋಡೋಕೆ ಬರ್ತೀರಾ ಹೈದರಾಬಾದಿಗೆ ಅಂದರೆ, ನನ್ನ ಸಜೆಷನ್ 9:30 ಓಪನ್ ಆಗುತ್ತೆ. ಬೆಟರ್ ಟೈಮ್ 9:30 ಬಂದರೆ, ಯಾಕಂದರೆ ಬಿಸಿಲು ತುಂಬಾ ಇರುತ್ತೆ. ಈ ಫೋರ್ಟ್ಗಳು ಹತ್ಬೇಕಂದ್ರೆ, ಯಾಕಂದರೆ ನಮ್ಮದು ಚಿತ್ರದುರ್ಗ ಡಿಸ್ಟಿಕ್, ನಾವು ಚಿತ್ರದುರ್ಗ ಫೋರ್ಟ್ ಬೇಜಾನ್ ಸತಿ ಹತ್ತಿದ್ದೀವಿ. ನಮಗೇನು ಪ್ರಾಬ್ಲಮ್ ಅನ್ಸಲ್ಲ ಬಿಸಿಲು. ಬಟ್ ಆ ಬಿಸಿಲಲ್ಲಿ ಹೈದರಾಬಾದಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಸಿಲಿದೆ. ಬೆಳಿಗ್ಗೆ ಬಂದರೆ ಬೆಟರ್, ಮಧ್ಯಾಹ್ನ ಅಷ್ಟೊತ್ತಿಗೆ ನೋಡ್ಕೊಂಡು ಬೇರೆ ಪ್ಲೇಸು ಕವರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈಗ ಸದ್ಯಕ್ಕೆ ಗಾರ್ಡನಿಂಗ್ ಎಲ್ಲ ಮಾಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ಸು ಹಂಗೆ ಇಕ್ತಿದ್ದಾರೆ. ಬನ್ನಿ ಹಂಗೆ ಇದ್ರೊಳಗೆ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆ ನೋಡಿ ಇದು. ಆ ಟೈಮಲ್ಲಿ ಹೆಂಗೆ ಕಟ್ಟಿದ್ದಾರೆ, ಇಷ್ಟಿಷ್ಟು ದಪ್ಪ ಕಲ್ಲಾಗಿ, ಇಷ್ಟಿಷ್ಟು ದಪ್ಪ ಪಿಲ್ಲರ್ ಇದ್ದಾವೆ. ಒಳ್ಳೆ ಯಾವುದೋ ಬೂತ್ ಬಂಗ್ಲೆ ಗುಹೆದಲ್ಲಿ ಹೋದಂಗೆ ಆಗ್ತಿದೆ. ಇಲ್ಲಿ ಯಾಕೋ ಈ ಪ್ಲೇಸಲ್ಲಿ ತುಂಬ ಜನ ಇದ್ರು ಟೂರಿಸ್ಟ್, ಬಟ್ ಈ ಪ್ಲೇಸಲ್ಲಿ ಒಳಗೆ ಹೋಗೋಕ್ಕೆ ಯಾರೂ ಬಂದಿಲ್ಲ. ಯಾಕಂದರೆ ಬ್ಯಾಟ್ಸ್ ಏನಂತಾರೆ ಅದು ಇಲ್ಲಿ ಒಳಗೆ ತುಂಬ ಇದ್ರು. ಅಲ್ಲಿ ಬನ್ನಿ ತೋರಿಸ್ತೀನಿ, ಒಂದೆರಡು ಬರ್ತವೆ ಅಲ್ಲಿ. ನಾನು ರಿಸ್ಕ್ ತೊಗೊಂಡು ಸುಮ್ಮನೆ ಒಳಗೆ ಹೋದೆ. ಹಿಂಗಿದೆ ನೋಡಿ ಆ ಜಾಗ.
palace by walking like this. ಇಲ್ಲೇನೋ ಬರ್ದವ್ರೆ, ದ ಸ್ಟ್ರಕ್ಚರ್ ಈಸ್ ಲೊಕೇಟೆಡ್ ಆನ್ ದಿ ಟಾಪ್ ಆಫ್ ದಿ ಔಟ್ ಕ್ರಾಪ್ ಆ್ಯಂಡ್ ಇಟ್ ಈಸ್ ಡಬಲ್ ಸ್ಟೋರೈಡ್ ಬಿಲ್ಡಿಂಗ್ ವಿತ್ ಓಪನ್ ಟೆರೆಸ್ ಆ್ಯಂಡ್ ಆಡಿಯನ್ಸ್ ಹಾಲ್ ವಿಚ್ ಈಸ್ ಕಾಲ್ಡ್ ಆಸ್ ದಿವಾನಿ ಖಾಸ್ ಆ್ಯಂಡ್ ದಿವಾನಿ ಆಮ್. ದ ಆಡಿಯನ್ಸ್ ಹಾಲ್ ಮೇಲೆ ಹೋದರೆ ಅಲ್ಲಿ ಒಂದು ಸ್ಟ್ರಕ್ಚರ್ ಇದೆ, ಮೇಲೊಂದು ಬಿಲ್ಡಿಂಗ್ ಇದೆ, ನಾವು ಅಲ್ಲಿಗೆ ಈಗ ಹತ್ತುತ್ತಿರೋದು. ಆ ಬಿಲ್ಡಿಂಗ್ ಇದೇ ಬಿಲ್ಡಿಂಗ್ ನೋಡಿ, ಡಬಲ್ ಸ್ಟೋರಾಯ್ ಬಿಲ್ಡಿಂಗ್ ಅಂತೆ. ಆ ಟೈಮಲ್ಲೇ ಡುಪ್ಲೆಕ್ಸ್ ಅಂತಾರಲ್ಲ ಈಗ ಈ ಕಾಲದಲ್ಲಿ ಡುಪ್ಲೆಕ್ಸ್ ಮನೆ ಅಂತ, ಆ ಥರ ನೋಡಿ ಡುಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಇಲ್ಲಿ ಕೆಳಗಿಂದ ಒಳಗೆ ಮೆಟ್ಲು ಕೊಟ್ಟಿದ್ದಾರೆ, ಮೆಟ್ಲಿಂದ ಈ ರಾಣಿಯರ್ಗಿರಕ್ಕೆ ಮೇಲ್ಗಡೆ ಈ ಜಾಗನ ಇದು ಮಾಡ್ತಿದ್ರು. ಮತ್ತು ಇಲ್ಲಿಂದನೇ ಟ್ರಿಪ್ಲೆಕ್ಸ್ ಇದು, ಇಲ್ಲಿಂದ ಮತ್ತೆ ಮೇಲೋದ್ರೆ ಟೆರೆಸಿಗೆ ಹೋಗ್ತೀವಿ. ಆ ಟೆರೆಸಿಂದ ಟೆರೆಸ್ ಮೇಲಿರೋದು ಆಡಿಯನ್ಸ್ ಹಾಲ್. ಈಗ ಅಲ್ಲಿ ಬರ್ದಂಗೆ ಇಲ್ಲಿ ಮೇಲೆ ಬಂದರೆ ಆಡಿಯನ್ಸ್ ಹಾಲ್, ದಿವಾನಿ ಆಮ್ ಆ್ಯಂಡ್ ದಿವಾನಿ ಖಾಸ್ ಅಂತ ಇಲ್ಲಿ ರೈಟ್ ಸೈಡಿಗೆ ಕಾಣಿಸ್ತಿದೆಯಲ್ಲ ಇಲ್ಲಿ. ಮತ್ತು ಇದೇ ಜಾಗದಿಂದ ಪೂರ್ತಿ 360 ಡಿಗ್ರಿಯ ಹೈದರಾಬಾದ್ ವ್ಯೂವನ್ನು ನೋಡ್ಬೋದು. ನೀವು ಲೆಫ್ಟ್ ಸೈಡಿಗೆ ಹೋಗಿ ನೋಡ್ತೀರಾ, ದಿವಾನಿ ಖಾಸ್ ಒಳಗೆ ಹೋಗಿ ನೋಡ್ತೀರಾ. ಆ ಕಡೆ ಸೈಡು ನಾನು ನೋಡ್ದಂಗೆ ಮಿಲ್ಟ್ರಿ ಕ್ಯಾಂಪು ಅಲ್ಲಿಂದ ಕಾಣಿಸ್ತು, ಟ್ರೈನಿಂಗು ನಡೀತಿದ್ವು. ಬಟ್ ಇದ್ರಾಗ ಅಷ್ಟೊಂದು ಝೂಮ್ ಆಗಿಲ್ಲ. ನಮ್ಮದು ಸ್ಯಾಮ್ಸಂಗ್ ಅಲ್ಟ್ರಾ ಅಲ್ಲ ಮೊಬೈಲು, ನಾರ್ಮಲ್ ಮೊಬೈಲ್ ನಮ್ಮದು ಬಡವ್ರದ್ದು. ನೋಡಿ ಆ ಡೆಸ್ಟ್ರಾ ಆಗಿರೋದು ಹೆಂಗೆ ಕಾಣಿಸ್ತಿದೆ. ಬಟ್ ಮೇಲಿಷ್ಟು ಕಷ್ಟಪಟ್ಟು ಅದು ಬಂದಮೇಲೆ ಈ ವ್ಯೂ ನೋಡೋದು ಬರ್ತಿದೆ, ತುಂಬಾ ಚೆನ್ನಾಗಿದೆ. ಇಡೀ ಹೈದರಾಬಾದ್ ಸಿಟಿ ಬರೀ ಈ ಕಡೆ ತೋರಿಸೋದಲ್ಲ, ನೆಕ್ಸ್ಟ್ ಆ ಕಡೆದು ತೋರಿಸ್ತೀನಿ, ಎಲ್ಲ ಕಡೆದು ಕಾಣಿಸುತ್ತೆ. ಇದು ಗೋಲ್ಕೊಂಡ ಫೋರ್ಟ್ ನಾವು ಹತ್ತಿದ್ದಕ್ಕೂ ಒಂದು ಸಾರ್ಥಕ ಆಯಿತು. ಅದೇ ಟೈಮಿಗೆ ಸ್ಕೂಲ್ ಹುಡುಗರು ತುಂಬ ಜನ ಬಂದಿದ್ದರು, ಟ್ರಿಪ್ಸ್ ನಡೀತಾ ಇದ್ವು. ನಾವು ಅವ್ರ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡಿ ಎಷ್ಟು ವಿಶಾಲವಾದ ಜಾಗ ಇದೆ. ನಮ್ಮ ಬೆಂಗಳೂರಿನಾಗ ಏನಾನ ಇಷ್ಟು ಓಪನ್ ಪ್ಲೇಸ್ ಸಿಟಿ ಒಳಗೆ ಕಾಣಿಸಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಕಂಪ್ನಿಗಳು ನಿಂತ್ಕೊಂಡು ಬಿಡೋರು. ಈಗಲೂ ಹೈದರಾಬಾದ್ ತುಂಬಾ ಡೆವಲಪ್ ಆಗ್ತಿದೆ, ತುಂಬಾ ಅಪಾರ್ಟ್ಮೆಂಟ್ಸು, ಮೆಜಾರಿಟಿ ಸಿವಿಲ್ ಕೆಲಸ ಹೈದರಾಬಾದಲ್ಲೂ ನಡೀತಿದೆ. ಯಾಕಂದರೆ ಜಾಗ ಇದೆ, ಡೆವಲಪ್ಮೆಂಟ್ ಮಾಡ್ತೀರಾ. ಈಗ ನೋಡಿ ಈ ಕಡೆಯಿಂದನೂ ಕಾಣಿಸ್ತಿದೆ. ಒಳಗೆ ಬಂದು ಈಗ ದಿವಾನೆ ಖಾಸಿಂದ ನಾನು ಈ ವ್ಯೂ ತೋರಿಸ್ತಿರೋದು. ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಎಲ್ಲ ಕಡೆದು ವ್ಯೂ ನೋಡ್ಬೋದು ನೀವು ಮೇಲೆ ಬಂದರೆ. ಆ ಟೈಮಿನ ರಾಜರು ಎಷ್ಟು ತಲೆ ಉಪಯೋಗಿಸಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಪ್ಲೇಸಲ್ಲಿ ಈ ಬಿಲ್ಡಿಂಗಲ್ಲಿ ಅವ್ರು ಉಳ್ಕೊಳ್ತಿದ್ದು ರಾಜ ರಾಣಿಗಳು ನೋಡಿ. ಆ ಟೈಮಲ್ಲೇ ಶೋಕ್ಗಳು ಹೌದು. ಅಲ್ಲಿ ಮುಂದೆ ಕಾಣಿಸ್ತಿದ್ದಾರಲ್ಲ ಅದೇ ಮಸೀದಿ. ಈಗ 2 ಮಿನಾರ್ ಇದೆ, ಅದನ್ನು ನೋಡೇ ಚಾರ್ ಮಿನಾರ್ ಕಟ್ಟಿರೋದು. ಅದೇ ಶೈಲಿಯಲ್ಲಿ ಚಾರ್ ಮಿನಾರನ್ನು ಕಟ್ಟಿರೋದು. ಇಲ್ಲಿಂದ ಒಂದು ಸುರಂಗನೂ ಇದೆ ಅಂತಾರೆ, 8 ಕಿಲೋಮೀಟರ್ ಸುರಂಗ. ಆ ಸುರಂಗ ಡೈರೆಕ್ಟ್ ಚಾರ್ ಮಿನಾರಿಗೆ ಹೋಗುತ್ತೆ ಅಂತಾರೆ. ಬಟ್ ಈಗೆಲ್ಲ ಮುಚ್ಚಾಕಿದ್ದಾರೆ, ಅವೆಲ್ಲ ನಮಗೆ ತೋರಿಸಲ್ಲ. ನೋಡಿ ಆ ಸುರಂಗದಿಂದ ನಾನು ಡೈರೆಕ್ಟ್ ಚಾರ್ ಮಿನಾರಿಗೆ ಎಂಟ್ರಿ ಆದೆ. ಆ ಸುರಂಗ ಹೆಂಗೆ ಬಂದೆ ಅಂತ ತೋರಿಸಲ್ಲ, ಅವೆಲ್ಲ ಸೀಕ್ರೆಟ್ಸ್. ಈಗ ಡೈರೆಕ್ಟ್ ಚಾರ್ ಮಿನಾರಲ್ಲಿ ಬಂದು ಲ್ಯಾಂಡ್ ಆದೆ. ಈಗ ಸದ್ಯಕ್ಕೆ ನಾನಿರೋದು ಚೂಡಿ ಬಜಾರಲ್ಲಿ. ಚೂಡಿ ಬಜಾರ್ ಏನಕ್ಕೆ ಫೇಮಸ್ ಅಂದರೆ ಬಳೆಗಳು ಇಲ್ಲಿ ಬೇಜಾನು ಎಂತೆಂಥವು ಸಿಗ್ತಾವಂದರೆ ಎಲ್ಲೆಲ್ಲಿಂದ ನಾವು ಬಂದು ತಗೊಂಡೋಗ್ತಾರೆ. ಮದುವೆಗಳಿಗಾಗಲಿ ಯಾವುದಕ್ಕೆ ಆಗಲಿ ಬಳೆಗಳಿಗೆ ಈ ಏರಿಯಾ ತುಂಬಾ ಫೇಮಸ್. ಚಾರ್ ಮಿನಾರ್ ಚೂಡಿ ಬಜಾರ್ ಅಂತಾರೆ. ಇಲ್ಲಿಂದ ಈ ಗಲ್ಲಿಗಳಿಂದ ಹೋಗಬೇಕು ಚಾರ್ ಮಿನಾರ್ ಹತ್ರ. ಬಟ್ ಬನ್ನಿ ಒಳಗೂ ಹೋಗೋಣ, ಒಳಗೂ ನೋಡೋಣ ಚಾರ್ ಮಿನಾರ್ ಹೇಗಿದೆ ಅಂತ. ಎಲ್ಲ 4 ಸೈಡಲ್ಲೂ ಸೆಂಟ್ರಿಗೆ ಒಂದು ವಾಲ್ ಕ್ಲಾಕ್ ಹಾಕಿದ್ದಾರೆ, ಟೈಮ್ ನೋಡಿ. ಹೈದರಾಬಾದಿಗೆ ಬಂದು ಚಾರ್ ಮಿನಾರ್ ಜನ ಬಂದೇ ಬರ್ತಾರೆ. ಆ ಚಾರ್ ಮಿನಾರಿಗೆ ಬಂದರೆ ಇಲ್ಲಿರೋ ಲೋಕಲ್ ಮಾರ್ಕೆಟ್, ಸ್ಟ್ರೀಟ್ ಮಾರ್ಕೆಟನ್ನು ನೋಡ್ತಾರೆ. ಅಷ್ಟೊಂದು ಮೆಜಾರಿಟಿ ಐಟಮ್ಸ್ ಸಿಗ್ತವೆ. ಬಟ್ ನೀವು ಬಾರ್ಗೇನ್ ಮಾಡಿ ತೊಗೊಳೋದ ಮೇಲೆ ಡಿಪೆಂಡ್. ನಿಮಗೆ 1000 ರೂಪಾಯಿನೂ ಹೇಳ್ತಾರೆ, 100 ರೂಪಾಯಿ ಚೆನ್ನ, ಅದು ನೀವು ಖರೀದಿ ಮಾಡೋದ್ಮೇಲೆ ನಿಮ್ಮ ಡಿಪೆಂಡ್. ನೀವು ಹೈದರಾಬಾದ್ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಿದರೆ ಏನಿಲ್ಲ, ನಾರ್ಮಲಾಗೆ ಅವ್ರು ಕೊಟ್ಬಿಡ್ತಾರೆ ಐಟಮ್ಗಳಿಗೆ. ಬಟ್ ತುಂಬ ಇದ್ದಾವೆ ಸ್ಟ್ರೀಟ್ ವೆಂಡರ್ಸ್ಗಳು. ಇನ್ನು ಮೇಲಿಂದನೂ ತೋರಿಸ್ತೀನಿ. ಆ ಟೈಮಲ್ಲೇ ಇದು ಇರಾನಿ ಆರ್ಕಿಟೆಕ್ಚರಲ್ಲಿ ಹೆಂಗೆ ಕಟ್ಟಿದ್ದಾರೆ ನೋಡಿ. ಆ ಒಳಗೆ ನಾನಿದು ವೈಡ್ ಆ್ಯಂಗಲ್ ಮಾಡಿ ನಿಮಗೆ ಕ್ಯಾಮ್ರಾ ತೋರಿಸ್ತಾ ಇದ್ದೀನಿ. ಇದ್ರೊಳಗೆ ಹೋಗ್ಬೇಕಂದ್ರೆ 25 ರೂಪಾಯಿ ಕೊಟ್ಟು ಟಿಕೆಟ್ ಪರ್ಚೇಸ್ ಮಾಡಬೇಕು. ನೀವು ಆನ್ಲೈನಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡ್ತೀರಾ ಅಂದರೆ 20 ರೂಪೀಸಲ್ಲಿ ಟಿಕೆಟ್ ಕೊಡ್ತಾರೆ, 5 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ. ಅದ್ರ ಜೊತೆಗೆ ಚಾರ್ ಮಿನಾರ್ ಒಳಗೆ ಬರಬೇಕಂದ್ರೆ ನಿಮಗೆ ಯಾವುದೇ ಥರದ ಬ್ಯಾಗ್ ಅಲೋ ಮಾಡಲ್ಲ. ಔಟ್ಸೈಡ್ ಬ್ಯಾಗಿಗೆ ಲಾಕರ್ಸ್ ಇಲ್ಲ. ಒಂದು ಸ್ವಲ್ಪ ದೂರದಲ್ಲಿ ಒಂದು ಅಂಗಡಿಯಲ್ಲಿ ಲಾಕರ್ ಇದೆ, ಅಲ್ಲಿ 20 ರೂಪೀಸ್ ಕೊಟ್ಟು 1 ಅವರಿಗೋಸ್ಕರ ಇಟ್ಟು ಇಲ್ಲಿ ಬರಬೇಕು. ಈ ಕಾರ್ನರಲ್ಲಿ ಪಿಲ್ಲರ್ಸ್ ನೋಡ್ತಿದ್ರಲ್ಲ, ಅಲ್ಲೆಲ್ಲ ಮೆಟ್ಲುಗಳಿದ್ದಾವೆ ಆ ಒಳಗೆ. ಅವೆಲ್ಲ ಕಿಟಕಿಗಳ ಥರ ಕಾಣಿಸ್ತಿದ್ರಲ್ಲ, ಆ ಕಿಟಕಿಗಳು ಕೊಟ್ಟಿರೋದು ಮೆಟ್ಲಿಗೋಸ್ಕರ, ಏರ್ ವೆಂಟಿಲೇಷನ್ಗೆ. ಇಲ್ಲಿ ನಿಂತಿದ್ರಲ್ಲ, ಅಲ್ಲಿಂದ ಟಿಕೆಟ್ ತೊಗೊಂಡು ಈ ಸೈಡಿಂದ ಮೆಟ್ಲಿದ್ದಾವೆ, ಇಲ್ಲಿಂದ ಎಂಟ್ರಿ ಆಗಬೇಕು.
ನೋಡಿ ನಾನು ಈಗ ಎಂಟ್ರಿ ಆಗ್ತೀನಿ, ಎಂಟ್ರಿ ಆಗಿ ಮೇಲೆ ಬಂದು ಮೇಲಿಂದ ಈ ವ್ಯೂವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಳಿದ್ನಲ್ಲ ಚಾರ್ಮಿನಾರ್ ಅಂದರೆ ಚಾರ್ಮಿನಾರಿಗೆ ಬರೋದೇ ಶಾಪಿಂಗಿಗಂತ ಮೆಜಾರಿಟಿ. ಇದು ನೋಡಿ ಕಂಪ್ಲೀಟ್ ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಕಾಣಿಸ್ತಿದ್ದಾವೆ. ಇಲ್ಲಿಂದ ನೋಡಿ ಹತ್ತಿರ 1 ಕಿಲೋಮೀಟ್ರ್ವರೆಗೂ ಬರೀ ಅವೇ ಇದ್ದಾವೆ. ಇದು ಅಲ್ಲಿಂದ ಮಸೀದಿ ವ್ಯೂ ಇಲ್ಲಿ ಕಾಣಿಸ್ತಿರೋದು ಮೇಲಿಂದನೇ. ಈಗ ಚಾರ್ಮಿನಾರ್ ರಿನೋವೇಷನು ನಡೀತಿದೆ, ಅಲ್ಪ ಸ್ವಲ್ಪ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಜನಗಳು ಬಂದರೆ ಆ ಗೋಡೆ ಮೇಲೆ ಆ ಪೇಂಟ್ ಮೇಲೆ ಆ ಪಟ್ಟಿನೂ ಸಮೇತ ಕೆತ್ತಿ ಕೆತ್ತಿ ಅವ್ರ ಹೆಸ್ರುಗಳ್ನ ಬರೆದೋಗ್ತಾರೆ. ನಾವು ರಾಜರಕ್ಕಿಂತ ಕಡಿಮೆ ಇಲ್ಲ, ನಾವು ಆ ಕಾಲದಾಗಿದ್ದಂತ. ಇವೆಲ್ಲ ಬಿಡಬೇಕು. ಯಾವುದನ್ನ ಒಂದು ಒಳ್ಳೆ ಪ್ಲೇಸಿಗೆ ಬಂದಮೇಲೆ ನಾವು ಮ್ಯಾನರ್ಸನ್ನು ಕಲಿಬೇಕು. ಈಗ ಅದಕ್ಕೋಸ್ಕರ ಅಂತ ಆ ಮೂಲೆಗೆ ಈ ಮೂಲೆಗೆ ಸೆಕ್ಯೂರಿಟಿಗಳ್ನ ಇಟ್ಟಿದ್ದಾರೆ ಅವೆಲ್ಲ ನೋಡೋಕ್ಕೆ. ಇಲ್ಲಿ ಇನ್ನೊಂದು ಇಷ್ಟ ಆಗಿದ್ದಂದರೆ ಕೀ ಬೆಂಚ್ಗಳು ಬೇಜಾನ್ ಸಿಗ್ತವೆ. ಇದು ಮ್ಯಾಗ್ನೆಟಿಕ್. ನಾನು ಒಂದು ತೊಗೊಂಡೆ, ಮನೆಗೆ ಹೋಗಿ ಫ್ರಿಜ್ಜಿಗೆ ಅಂಟಿಸೋಣ ಅಂತ ಈ ಪ್ಲೇಸಿಗೆ ಹೋಗಿದ್ದೆ ಅಂತ ನೋಡಿ. ಬಟ್ ಒಳ್ಳೊಳ್ಳೆ ಐಟಮ್ಸ್ ಇದ್ದಾವೆ, ನೀವು ಬಾರ್ಗೇನ್ ಮಾಡಿ ತೊಗೊಳ್ಬೇಕು. ರೇಟ್ ಒಂದು ರೇಂಜಿಗೆ ಹೇಳ್ತಾರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಟೂರಿಸ್ಟ್ ಅಂದಮೇಲೆ ಅವರು ದುಡಿಯೋಕೆ ಕೂತ್ಕೊಂಡಿರ್ತಾರೆ, ನಾವು ತೊಗೊಳಕ್ಕಂತಲೇ ಹೋಗಿರ್ತೀವಿ. ಪರ್ಚೇಸ್ ಮಾಡಬೇಕು. ನಿಮ್ಮ ಸ್ಕಿಲ್ಸ್ ಏನಿರ್ತವೆ ಆ ಸ್ಕಿಲ್ಸ್ನ ಉಪಯೋಗಿಸಿ ಬಾರ್ಗೇನ್ ಮಾಡಿ ಪರ್ಚೇಸ್ ಮಾಡಿ. ನಾನು ಏನೋ ಕೆಲಸಕ್ಕೋಸ್ಕರ ಹೈದ್ರಾಬಾದ್ ಬಂದಿದ್ದೆ. ಹೈದ್ರಾಬಾದನ್ನು ನೋಡಿಕೊಂಡೆ, ಗೋಲ್ಕೊಂಡ ಫೋರ್ಟ್ ನೋಡಿದೆ, ಚಾರ್ಮಿನಾರ್ ನೋಡಿದೆ, ಇನ್ನೇನು ಆ ಕಡೆ ಇನ್ನೊಂದು ಪ್ಲೇಸಿಗೆ ಹೋಗಿದ್ವಿ ಅಷ್ಟೇ, ಇನ್ನೇನಿಲ್ಲ. ಈಗ ಇಲ್ಲಿ ನನ್ನ ಫ್ರೆಂಡ್ ವಾಚ್ ತೊಗೊಳ್ತೀನಿ ಅಂದ. ಇವೆಲ್ಲ ಲೋಕಲ್ ವಾಚ್ಗಳು 200 ರೂಪೀಸ್ ಕೊಟ್ಟರೆ ಕೊಟ್ಬಿಡ್ತಾರೆ. ಏನಿಲ್ಲ, ತೊಗೊಂಡು ಒಳ್ಳೆ ಹಾಕ್ಕೊಂಡು ಅಡ್ಡಾಡ್ಬೋದು. ಬಟ್ ಆ ಫೀಲ್ ಬರೋಲ್ಲ, ವೆಯ್ಟ್ ಇರೋಲ್ಲ, ವೆಯ್ಟ್ಲೆಸ್ ವಾಚ್ಗಳು. ನಾನು ನನ್ನ ಅನಿಸಿಕೆ ಪ್ರಕಾರ ನನಗೆ ಎಷ್ಟು ನಾಲೆಡ್ಜ್ ಇತ್ತು ಆ ಪ್ರಕಾರ ನಿಮಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.